ತಮ್ಮೆಲ್ಲರ ಅನುಮತಿ ಮೇರೆಗೆ ನಮ್ಮ ಕಾರ್ಯಸೂಚಿಯನ್ನ ನಮ್ಮ ಈಗಾಗಲೇ ನಾವು ಒಂದು ತಯಾರು ಮಾಡಿದ್ದೇವೆ. 10 ಕಾರ್ಯಸೂಚಿ ಇದೆ. ಮೊದಲನೇದಾಗಿ ಈ ಸ್ಟ್ಯಾಚ್ಯೂಟ್ಗಳನ್ನು ಮಾಡುವಾಗ ನಾವು ನಮ್ಮ ಉದ್ದೇಶಗಳೇನು ಅನ್ನೋದನ್ನು ಹಾಕೊಂಡಿರ್ತೀವಿ. ಸೂಕ್ಷ್ಮವಾಗಿ ತಮಗೆ ನಾನು ಅದನ್ನು ಬೇಗ ತಿಳಿಸ್ಬಿಡ್ತೇನೆ. ಟು ಸ್ಟಡಿ ದಿ ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕುಂದ ಕನ್ನಡ. ಇದು ಬಹುಶಃ ಈಗಾಗಲೇ ನಮ್ಮ ಗಂಗೋಳಿ ಸಾಹೇಬರು ಈ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಭಾಷೆಯ ಚರಿತ್ರೆಯನ್ನು ನೋಡ್ಕೊಂಡು ಹೋಗೋದು, ಬೇರೆ ಬೇರೆ ಹಂತದಲ್ಲಿ ಈ ಭಾಷೆ ಹೇಗೆ ಬೆಳ್ಕೊಂಡು ಬಂತು ಅನ್ನೋದನ್ನು ಒಂದು ಮಟ್ಟದಲ್ಲಿ ಎಲ್ಲ ಚಾರಿತ್ರಿಕ ಅಧ್ಯಯನವನ್ನು ಕೈಗೊಳ್ಳಿಕ್ಕಾಗುತ್ತೆ. ಯಾಕಂದರೆ ದಾಖಲೆಗಳಾಗಬೇಕು ಅಂತಿದೆ, ಅದು ಬೇರೆ ಬೇರೆ ಕಡೆ ಆಗಿದೆ. ಆದರೆ ಈಗ ನಾವು ಅದನ್ನು ಮತ್ತೆ ಕೈಗೆ ನಮ್ಮ ಕಡೆಯಿಂದ ಅಂತ ಒಂದು. ಎರಡನೇದು to study the Kunda Kannada language, literature and folklore to highlight the cultural identity and achievements of the people. ಸ್ವಲ್ಪ ಅಬ್ಸ್ಟ್ರಾಕ್ಟ್ ಆಗಿದ್ದರೂ ಕೂಡ ಸರ್ ಇದು ನಮ್ಮ ಸ್ಟ್ಯಾಚ್ಯೂಟ್ನಲ್ಲಿ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಈಗಾಗಲೇ ನಮ್ಮ ಸಂಯೋಜಕ ಹೇಳಿದಂಗೆ ಯಾವುದೇ ಸರ್ಕಾರದ ಪ್ರಾಯೋಜಿತ ಒಂದು ಅಧ್ಯಯನ ಬೇಕಾದಂದ್ರೆ ಅದು ಎಲ್ಲ ನಮ್ಮ ಸಾಮಾಜಿಕ ನೆಲೆಗಟ್ಟಿಗಳಿಂದ ಮೇಲೆ ನಿಂತು ಈಗ ತಮ್ಮೆಲ್ಲ ಮಾತುಗಳು ಕೇಳಿದ ಮೇಲೆ ನಿಮ್ಮಲ್ಲೊಂದು ಪ್ರಜಾಪ್ರಭುತ್ವ ನೆಲೆಯ ಆಲೋಚನೆ ಇದೆ. ಅದು ಸಾಕ್ಷಿ ನಮ್ಗೆ ಇಲ್ಲೇ ಇರಲ್ಲ. ಇಡೀ ಕುಂದಾಪುರದಲ್ಲಿ ಜಾತಿ ಧರ್ಮ ವರ್ಗವನ್ನ ಮೀರಿ ನಿಂತು ಒಂದು ಸಾಮಾಜಿಕ ಬದುಕನ್ನು ಕಟ್ಟಿಕೊಟ್ಟವರು ನಮ್ಮ ಹೆಗ್ಡೆ ಸಾಹೇಬರು. ಅದೇ ಆಲೋಚನೆಯನ್ನು ನಮ್ಮ ಈ ಎಲ್ಲ ಸರ್ಕಾರದ ಪೀಠಗಳಲ್ಲೂ ನಾವು ಹಾಕೊಂಡಿದ್ದೀವಿ. ಇದು ಅಧಿಕೃತವಾಗುತ್ತೆ. ನಾಳೆ ಗವರ್ನರ್ ಇದಕ್ಕೆ ಅಪ್ರೂವ್ ಆದರೆ ಇದು ನಮ್ದು ಪ್ರಿಯಾಂಬಲ್ ಆಗುತ್ತೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಅದರಲ್ಲಿ ನಮ್ಮ ಈ ತರದ ಕೆಲವು ಅಂಶಗಳಿದ್ದಾವೆ. ಲ್ಯಾಂಗ್ವೇಜ್, ಲಿಟ್ರೇಚರ್, ಫೋಕ್ಲೋರ್ನ ಅಧ್ಯಯನ ಮಾಡಬೇಕು ಮತ್ತು ಕಿರು ಸಂಶೋಧನೆಗಳನ್ನ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ನಾವು ಬೇರೆ ಬೇರೆ ಈಗ ರೇಖಾ ಮೇಡಮ್ ಹೇಳ್ದಂಗೆ ಬೇರೆ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಹೋಗಿ ಸೆಮಿನಾರ್ಸ್ಗಳನ್ನು ನಿಮ್ಮಂಥವ್ರನ್ನ ಹಿರಿಯರು ಕರ್ಕೊಂಡ್ಬಂದು ಅನುಭವಿಗಳನ್ನು ಕರ್ಕೊಂಡು ಬಂದು ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋಕ್ಕೆ ಸಣ್ಣ ಮಕ್ಕಳಿಗೆ, ಯುವಕರಿಗೆ ಕಾಲೇಜ್ ಮಟ್ಟದಲ್ಲಿ ಸೆಮಿನಾರ್ಗಳನ್ನು ಕಾನ್ಫರೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಟು ಕ್ರಿಯೇಟ್ ಅನ್ ಆರ್ಕೈವ್, ನಮಗೆ ಒಂದು ಕಡೆ ಎಲ್ಲಾದರೂ ಕೂತ್ಕೊಂಡು ಇಡೀ ಕುಂದಾಪುರದ ಜರ್ನಿಯನ್ನು ಚರಿತ್ರೆಯಿಂದ ಆಧುನಿಕ ಸಮಯದ ನಂತರ ನೋಡಲಿಕ್ಕೆ ಪುಸ್ತಕಗಳು ಮತ್ತು ವಸ್ತು ಪ್ರದರ್ಶನ ಮಾಡುವಂಥ ವಸ್ತುಗಳನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಒಂದು ಆರ್ಕೈವ್ ಅನ್ನು ಮಾಡ್ಕೋಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡು ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಟು ಕಂಡಕ್ಟ್ ಡಯಾಸ್ಪೋರಾ ಸ್ಟಡೀಸ್ ಆಫ್ ಕುಂದಕನ್ನಡ ಪೀಪಲ್ ಸೆಟಲ್ಡ್ ಇನ್ ಅದರ್ ಸೆಕ್ಟರ್. ಈಗಾಗಲೇ ತಾವು ಹೇಳಿದ್ರಿ ನಮ್ಮಲ್ಲಿ ಮಿಡ್ಲ್ ಈಸ್ಟ್ನಲ್ಲಿ ಜನ ಇದ್ದಾರೆ, ಅಮೆರಿಕದಲ್ಲೂ ಕುಂದಾಪುರದಲ್ಲೂ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಹೇಳಿದ್ರೆ ಖುಷಿ ಆಯಿತು. ಅಲ್ಲೊಂದು ದೊಡ್ಡ ಸಂಘಟನೆ ಇದೆ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಕುಂದಾಪುರ ಕನ್ನಡ ಭಾಷೆ ಮತ್ತು ಅವ್ರು ಹೇಳಿದಂಗೆ ಸಣ್ಣ ಸಣ್ಣ ಸ್ಕಿಟ್ಗಳು. ಮುಂಬೈ ಹೋಟೆಲ್ನಲ್ಲಿರೋದು ಹೋಟೆಲ್ ಓನರ್ಸ್ ಮಾತ್ರ ಅಲ್ಲ, ಅಲ್ಲಿ ಕಾರ್ಮಿಕರು ಸಹ ಆ ಭಾಗದವರು. ಇತ್ತೀಚೆಗೆ ಸ್ವಲ್ಪ ನಾರ್ತ್ ಈಸ್ಟ್ನವ್ರು ಬರ್ಲಿಕ್ಕೆ ಶುರುವಾದ್ರೆ ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಶುರುವಾದ್ಮೇಲೆ ಅಲ್ಲಿ ಸಹ ಕೆಲಸಕ್ಕೆಲ್ಲ ನಾರ್ತ್ ಈಸ್ಟ್ನವ್ರು ಶುರುವಾಗಿದ್ದಾರೆ. ಆದ್ರೆ ನಾವು ಪ್ರಮುಖವಾಗಿ ಮಾಡಬೇಕಾದಂತ ಪ್ರತಿ ಮನೆ ಕುಂದಾಪುರದ ಬದಿ ಎಲ್ಲ ಮನೆಯಲ್ಲಿ ಕುಂದಾಪುರ ಕನ್ನಡ ಮಾತಾಡ್ಸ್ಲಿಕ್ಕೆ ಅವ್ರು ಮಾತಾಡೋದು ಕುಂದಾಪುರ ಕನ್ನಡದಲ್ಲೇ ಮಾತಾಡ್ಬೇಕು ಅನ್ನೋ ಒಂದು ಮಾಹಿತಿ ಅವರಿಗೆ ತರಿಸ್ಬೇಕು. ಈಗ ಏನಾಗ್ತದೆ ಚಳುವಳಿ ರೀತಿ ಇಲ್ಲಂದ್ರೆ ಎಲ್ಲರೂ ಮುಂಬೈಗೆ ಹೋದವ್ರು ಕೂಡ ಹಿಂದಿ ಮರಾಠಿ ಬಿಟ್ಟು ಬೇರೆ ಇಲ್ಲದೇ ಇಲ್ಲ. ಬಿಜಾಪುರ ಸೈಡ್ ಹೋದ್ರೆ ಅದೇ ಭಾಷೆ ವಾಪಸ್ ಬರುವಾಗ. ಆದ್ರೆ ನಮ್ಮದನ್ನ ಹ್ಯಾಕ್ ಬರೀತಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಏನನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ನೀವು ಕಾರ್ಯಸೂಚಿಯನ್ನು ಕೊಟ್ಟಿದ್ರಲ್ಲ, ಕಾರ್ಯಸೂಚಿ ಪ್ರಕಾರ ಮುಂದೆ ಹೋಗಿ ನಿಮ್ಮ ಸಲಹೆಗಳು ಬೇಕಾದ್ರೆ ನಾವು ಇದು ಪ್ರಥಮ ಬಾರಿ ನಾವೆಲ್ಲರೂ ಅಧ್ಯಯನ ಪೀಠದಲ್ಲಿ ರೇಖಾ ಬನ್ನಾಡಿ ಅವರಿದ್ದರೆ ಏನೋ ಗೊತ್ತಿಲ್ಲ, ನನಗಂತೂ ಕೆಲಸ ಮಾಡಿಲ್ಲ, ನಾವು ಯಾರು ಕೆಲಸ ಮಾಡಿಲ್ಲ. ನಿಮ್ಮ ಸಲಹೆ ಮೇರೆಗೆ ನಾವು ಏನನ್ನ ಮಾಡ್ಬೇಕಂತೇಳಿ ಅದೇ ರೀತಿ ಅದೇ ದಾರಿಯಲ್ಲಿ ಮುಂದೆ ಹೋಗ್ತೇವೆ. ಬಿಟ್ರೆ ನಾವು ನಮ್ಮದೇ ಆದಂತ ಹೊಸ ಸೇರಿಸಿ ಇದ್ದಂತ ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೂ ನಾವು ತಯಾರಿ. ನಮ್ಗೆ ಒಳ್ಳೆಯ ಫಲಿತಾಂಶ ಬೇಕು, ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ಕೇಳ್ಕೊಳ್ತೇನೆ. ಸರ್ಕಾರದಿಂದ ಬರುವಂತ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ನಾಳೆ ಬೆಳಗಿನ ಚೀಫ್ ಸೆಕ್ರೆಟರಿ ಮತ್ತೆ ಫೈನಾನ್ಸ್ ಸೆಕ್ರೆಟರಿ ಅವರ ಮೀಟಿಂಗ್ ಇದೆ ನಂದು, ಅಲ್ಲಿ ಶುರು ಮಾಡ್ತೇನೆ. ನಾನು ಪೀಠ ಪ್ರಾರಂಭ ಆಗಿದೆ, ಹಣ ಬಿಡುಗಡೆ ಮಾಡಿ ಶುರು ಮಾಡಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಇದರ ಬಗ್ಗೆ ಪ್ರಥಮ ಬೇಡಿಕೆಯನ್ನು ಇಡ್ತೇನೆ. ಯಾಕಂದ್ರೆ CM ಹತ್ರ ಪುನಃ ಹೋಗ್ಬೇಕಾಗಿಲ್ಲ, ಅವರು ಅನುಮೋದನೆ ಕೊಟ್ಟಾಗಿದೆ. ನಾವು ಇನ್ನು ಹಣಕಾಸು ಅವರು ಪ್ರೈವೇಟ್ ಸೆಕ್ರೆಟರಿ ಮತ್ತೆ ಹಣಕಾಸು ಸೆಕ್ರೆಟರಿ ಒಬ್ಬರೇ ಅತೀಕ್ ಅವ್ರ ಮುಖಾಂತರ ಮಾಡಿಸೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ತಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ಯಾವ ದಾರಿಯಲ್ಲಿ ಹೋಗ್ತೀರಿ
ಅದನ್ನೇ ಹೊಂದ್ಕೊಂಡು ನಾವು ಮುಂದೆ ಹೋಗ್ತೇವೆ. ಆದರೆ ನಮಗೆ ಏನೋ ಒಂದು ಪೀಠವನ್ನು ಮಾಡಲಿಕ್ಕೆ ಇಷ್ಟು ಪ್ರಯತ್ನ ಮಾಡಿ ನಾವೆಲ್ಲ ಸೇರಿದ್ದೇವೆ, ಅದಕ್ಕೆ ಒಳ್ಳೆ ಫಲಿತಾಂಶ ಬರಲಿ, ಅದನ್ನು ಜನ ಮೆಚ್ಚುವಾಗಲಿ ಅಂತ ನಾನು ಹಾರೈಸ್ತೇನೆ. ವೈಸ್ ಚಾನ್ಸಲರ್ ಅವರ ನೇತೃತ್ವದಲ್ಲಿ, ಯಾಕಂದ್ರೆ ಅವರೇ ಅಧ್ಯಕ್ಷರಿದ್ದರು. We will definitely abide by your words and then ಖಂಡಿತವಾಗೂ ಅದಕ್ಕೊಂದು ವಿಶಿಷ್ಟ ಸ್ಥಾನಮಾನ ಕೊಡಿಸಿ ನಾವು ಎಲ್ಲರೂ ಮಾತಾಡ್ಕೊಂಡು ಎಲ್ಲರೂ ಒಂದು ಆಲೋಚನೆ ಮಾಡಿ ಕುಂದಾಪುರ ಕನ್ನಡ ಸಂಬಂಧಪಟ್ಟ ನ್ಯಾಯ ಮುಂದೆ ತಗೊಂಡು ಮತ್ತು ಇದರಲ್ಲಿ ಏನೇನು ಮಾಡ್ಲಕ್ಕೆ ಅಂತೇಳಿ ಒಂದು ಚರ್ಚೆ ನಾವು ಮಾಡಿಕೊಂಡ್ರೆ ಅದರಲ್ಲಿ ನಾನು ಸ್ವಲ್ಪ ಕ್ಲಾರಿಟಿ ಬರ್ಬೋದು, ಮುಂದಿನ ಹಾದಿ ಕೂಡ ಓಪನ್ ಆಗ್ಬೋದು ಕರ್ಕೊಂಡು ಅಂತೇಳಿ ನನಗೆ ಅನಿಸ್ತದೆ. ಇನ್ನೊಂದಿದೆ ನನಗೆ ಅವರದ್ದು ಮೊದಲೇ ಸಾರಿ ಆಗಿರೋದು ಎಲ್ಲ ಹೊಸ. ಎಲ್ರಿಗೂ ನಮಸ್ಕಾರ. ಕುಂದ ಕನ್ನಡ ಅಧ್ಯಯನ ಪೀಠ ಆಗಬೇಕು ಅಂತ ಹೇಳಿದಾಗ ಅದರ ಹಿಂದೆ ಶ್ರಮ ಇದ್ದದ್ದು ಜಯಪ್ರಕಾಶ್ ಹೆಗಡೆ ಅವರದ್ದು. ಈಗಾಗಲೇ ವೈಸ್ ಚಾನ್ಸಲರ್ ಸರ್ ಅವರು ಹೇಳಿದರು. ಅದಕ್ಕಿಂತ ಸ್ವಲ್ಪ ಹಿಂದೆ ಆಲೋಚನೆಯನ್ನು ಮಾಡಿದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಅವರಾಗ. ನಾವು ಜರ್ನಲಿಸಮ್ಗೆ ಬಂದಂಥ ಪ್ರಾರಂಭ ದಿನಗಳಾಗ. ಸೊ ತಾವು ಹೇಳಿದಾಗೆ ಕಾಲೇಜ್ ದಿನಗಳಲ್ಲಿ ಹೆಗಡೆ ಅವರ ವರ್ಚಸ್ಗಳನ್ನು ಮತ್ತು ಅವರ ಕ್ರಿಯಾಶೀಲತೆಯನ್ನು ನೋಡಿ ನಾವೆಲ್ಲೋ ಅಗೋಚರವಾಗಿ ಅವರನ್ನು ದ್ರೋಣಾಚಾರ್ಯರ ಥರ ಸ್ವೀಕಾರ ಮಾಡಿದವರು ನಾವೆಲ್ಲ ಕೂಡ. ನನ್ನ ಬದುಕಿನ ಪ್ರತಿ ಹಂತದಲ್ಲಿ ಕೂಡ ಅವರು ಮಾರ್ಗದರ್ಶಕರು ಎಲ್ಲ ರೀತಿಯಲ್ಲಿ ಕೂಡ. ಆಗ ಅವರು ಪ್ರಥಮವಾಗಿ ಸಚಿವರಾಗಿ ಬಂದಾಗ ಕುಂದಾಪುರ ಬರ್ತಾರೆ. ಅವರ ಫಸ್ಟ್ ಮೀಟಿಂಗ್ ಅನ್ನು ಕೂಡ ಪ್ರೆಸ್ಸನ್ನು ಅವರು ಕಂಡಕ್ಟ್ ಮಾಡಿರುವಂಥದ್ದು ಕುಂದಾಪುರದ ಪ್ರವಾಸ ಮಂದಿರದಲ್ಲಿ. ಅವಾಗಲೇ ಅವರಿಗೊಂದು ಕನಸಿತ್ತು, ಕುಂದಾಪುರ ಕನ್ನಡಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವಂಥದ್ದನ್ನು ಮಾತಾಡ್ತಾ ಇದ್ರು. ಆದರೆ ನಮ್ಮದೇ ಬೇರೆ ಗುಂಪಾಗ್ತಾ ಇತ್ತು, ಏನು ಭಾಷೆ ಮಾತಾಡ್ತಾರಪ್ಪ ಇವರು ಅಂತ ಹೇಳ್ಕೊಂಡು. ಆದರೆ ಇತ್ತೀಚೆ ನಾನು ಗಮನಿಸಿದ ಹಾಗೆ ಭಾಷೆಯೆಲ್ಲ ಬದುಕು ಈ ಹಬ್ಬ ಶುರುವಾಯಿತು. ಹಾಗೆ ರವಿ ಬಸ್ರೂರವರ ಕುಂದಾಪುರ ಕನ್ನಡದ ಗೀತೆ, ಪಂಜು ಗಂಗೊಳ್ಳಿಯವರ ನಿಘಂಟು, ಇವತ್ತು ಬಹುತೇಕ ನಮ್ಮ ತರುಣ ಪೀಳಿಗೆ ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ಭಾಳ ಖುಷಿ ಪಡ್ತಾ ಇದ್ದಾರೆ. ಹಾಗೆಯೇ ಕುಂದಾಪುರ ಕನ್ನಡದ ಬಳಕೆ ಅನ್ನುವಾಗ ಸಾಹಿತ್ಯಿಕವಾಗಿ ಕೆಲವರ ಹೆಸರುಗಳನ್ನು ಮಾತ್ರ ನಾವು ಕಾಣ್ತಾ ಇದ್ದೀವಿ. ಒಂದು ಬಹಳ ಮುಖ್ಯವಾಗಿ ನಾವಿಲ್ಲಿ ತಮ್ಮ ಗಮನಕ್ಕೆ ತರಬೇಕು. ಕುಂದಾಪುರ ಕನ್ನಡ ಅಂತ ಹೇಳಿದರೆ ಅಲ್ಲಿ ಪ್ರಾದೇಶಿಕವಾಗಿ ಕೂಡ ಸೂಕ್ಷ್ಮ ವ್ಯತ್ಯಾಸಗಳಿವೆ, ಜೊತೆಗೆ ಜಾತಿಯ ನೆಲೆಯಲ್ಲಿ ಕೂಡ ಭಾಷಿಕ ವ್ಯತ್ಯಾಸಗಳಿವೆ. ಇದು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವವರಿಗೆ ಖಂಡಿತವಾಗಿ ಸಹಾಯಕವಾಗುವಂಥ ಒಂದು ಅಂಶ. ಅನೇಕ ನುಡಿಗಟ್ಟುಗಳಿವೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಇಂಥ ಪ್ರಾದೇಶಿಕ ವ್ಯತ್ಯಾಸವನ್ನು ಬೇರೆ ಬೇರೆ ಜಾತಿಯ ಮಾತುಗಳಲ್ಲಿರುವಂಥ ಆ ಸೂಕ್ಷ್ಮ ವ್ಯತ್ಯಾಸಗಳನ್ನು, ಜೊತೆಗೆ ಹಳಗನ್ನಡದ ಪ್ರಭಾವವನ್ನು, ಉಳಿದ ಅನ್ಯ ಭಾಷೆಯ ಪ್ರಭಾವ ನಮ್ಮ ಕುಂದಾಪುರ ಕನ್ನಡದ ಮೇಲೆ ಹೇಗಾಗಿದೆ ಇದೆಲ್ಲವನ್ನ ಕೂಡ ನಾವು ಅಧ್ಯಯನ ಮಾಡ್ತೇವೆ. ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ, ನಾನು ಕುಂದಾಪುರ ಕನ್ನಡದ ಭಾಗದವಳಾಗಿ ಸಿಂಡಿಕೇಟ್ ಸದಸ್ಯರಾಗಿದ್ದಂತಹ ಈ ಅವಧಿಯಲ್ಲಿ ಕುಂದಗನ್ನಡ ಪೀಠ ಅಸ್ತಿತ್ವಕ್ಕೆ ಬಂದದ್ದು ನನಗೆ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ವಿಚಾರ. ಖಂಡಿತವಾಗಿ ಜಾಸ್ತಿ ಮಾತನಾಡದೆ ಈ ಕೆಲಸವನ್ನು ಮುಂದಿನ 2 ವರ್ಷ ಅವಧಿ ನಮಗೆ ಇನ್ನು ಸಿಂಡಿಕೇಟ್ ಸದಸ್ಯರಾಗಿ ಸೇವೆ ಮಾಡುವ ಅವಕಾಶ ಇದೆ. ಈ ಅವಧಿಯಲ್ಲಿ ಕುಂದ ಕನ್ನಡ ಪೀಠದ ಈ ಒಂದು ಕೆಲಸವನ್ನು ಎಲ್ಲ ಇಲ್ಲಿ ಕುಂದಗನ್ನಡ ಪೀಠದ ಈ ಸದಸ್ಯರೆಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಉನ್ನತ ಸಾಧನೆಯನ್ನು ಮಾಡಿದವರು. ಅವರ ಜೊತೆಯಲ್ಲಿ ಒಂದು ಕೆಲಸವನ್ನು ಒಟ್ಟಾಗಿ ಕೆಲಸ ಮಾಡುವಂತ ಅವಕಾಶವನ್ನು ಸಿಕ್ಕಿದ್ದಕ್ಕಾಗಿ ದೇವರಿಗೆ ನಂಬಿಸಿಕೊಳ್ಳುತ್ತಾ, ಮತ್ತೆ ಮುಂದೆ ಸಾಧ್ಯವಾದಷ್ಟು ಮತ್ತೊಂದು ಖುಷಿಯ ವಿಚಾರ, ನಮ್ಮ ರಿಜಿಸ್ಟ್ರಾರ್ ಅವರು ಸಹ ಕುಂದಾಪುರದವರು. ಇದು ಅಡಿಷನಲ್ ಬೋನಸ್, ನಮಗೆ ಬೋನಸ್ ಎಲ್ಲ ಖುಷಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಜಯಪ್ರಕಾಶ್ ಹೆಗಡೆ ಅವರಿಗೆ ಧನ್ಯವಾದ. ಒಬ್ಬ ಕುಂದಾಪುರ ಭಾಷೆನಾಗಿ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ. ಅದೇ ಈ ಕುಲಪತಿಯವರ ಗಮನಿಸಿ ಹೇಳಿದ ಹಾಗೆ ಚೇಂಬರ್ನಲ್ಲಿ ನಮ್ಮ ಮಕ್ಕಳು, ನಮ್ಮ ನೆಕ್ಸ್ಟ್ ಜನ್ರೇಷನ್ ಅಂತ ನಾವೇನು ಕರೀತೇವೆ, ಅವ್ರು ಯಾರು ಈ ಕುಂದಾಪುರ ಕನ್ನಡಿಗನಾಗಿ ಅಲ್ಲೇ ಹುಟ್ಟಿ ಬೆಳೆದವನಾಗಿ ಗಮನಿಸಿದ್ದು, ಅವ್ರಿಗೆ ಮಾತಾಡಲಿಕ್ಕೆ ಸ್ವಲ್ಪ ಹಿಂಜರಿಕೆ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾವು ಸ್ನೇಹಿತರೆಲ್ಲ ಇದನ್ನೇ ಸಂಜೆ ಚಾ ಕೊಡೋತ್ತಿಗೆಲ್ಲ ಆಲೋಚನೆ ಮಾಡಿ ಒಂದು 3 ವರ್ಷದ ಹಿಂದೆ ಯುತ್ತಲ್ಲಿ ಎಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಂದರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಸಾಮಾನ್ಯವಾಗಿ.
ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲೇ ಕುಂದಾಪುರ ಕನ್ನಡ ದಿನ ಅಂತ ಒಂದು ಶುರು ಮಾಡಿದ್ವಿ ನಾವು. ಅಂದರೆ ಪ್ರತಿ ವರ್ಷ ಆಷಾಢಿ ಅಮಾವಾಸ್ಯೆ ದಿನವನ್ನು ನಾವು ಕುಂದಾಪುರ ಕನ್ನಡ ದಿನ ಅಂತ ಯಾಕೆ ಮಾಡಬಾರ್ದು ಅಂತೇಳಿ ಶುರು ಮಾಡಿದ್ವಿ. ನಮ್ಮ ನಿರೀಕ್ಷೆಗೂ ಮೀರಿ ಅದು ಬೇರೆ ರೀತಿಯ ಲೀಡನ್ನು ಪಡೆದುಕೊಂಡ್ರು. ಎಲ್ಲರೂ ಬಹಳ ಉತ್ಸಾಹದಿಂದ ಕುಂದಾಪುರ ಕನ್ನಡ ದಿನವನ್ನು ಆಚರಿಸಿದ್ರು. ಎಲ್ಲಿವರೆಗಂದರೆ ಬೆಂಗಳೂರಿನಲ್ಲಿ ನಮ್ಮ ರವಿ ಬಸವರಾಜರನ್ನ ಕುಂದಾಪುರ ಕನ್ನಡ ಹಬ್ಬ ಅಂತ ನೆಕ್ಸ್ಟ್ ಲೆವೆಲ್ ತಗೊಳ್ಳೋದು. ಅದು ಈ ಸಲ ಮುಂಬೈಯಲ್ಲಿ ಕೂಡ ಆಲೋಚನೆ ಆಗ್ತಾ ಇದೆ. ಹೀಗೆ ಆಗೋದ್ರಿಂದ ರೆಕಮೆಂಡ್ ಗಮನಿಸಿದ್ರು ಅದನ್ನು. ಈ ಕುಂದಾಪುರ ಕನ್ನಡ ದಿನವನ್ನು ಶುರು ಮಾಡಿದ ನಂತರ ಎಲ್ಲರೂ ಕೂಡ ಭಾಷೆ ಬಗ್ಗೆ ಯಾವುದೇ ಕೇಳರಿಮೇಲೆ ಕಾಲೇಜ್ ಕಾರಿಡಾರ್ನಲ್ಲಿ ಕೂಡ ಕುಂದಾಪುರ ಕನ್ನಡ ಮಾತಾಡಲಿಕ್ಕೆ ಶುರು ಮಾಡಿದರು. ಬಹಳ ಖುಷಿ ಆಗ್ತಿತ್ತು ನನಗೆ. ಕುಂದಾಪುರ ಕನ್ನಡದ ಆ ಅಭಿಯಾನ ಎಲ್ಲೋ ಒಂದು ಕಡೆ ಅಧ್ಯಯನ ಪೀಠ ಸಾಕಾರ ಆಗಲಿಕ್ಕೆ ಕಾರಣ ಆಯಿತು ಅನ್ನೋ ಒಂದು ಆಸೆ. ನಮ್ಮ ಭಾಷೆಗೆ ಒಂದು ಪ್ರಾಮುಖ್ಯತೆ ಸಿಕ್ಕಂಗೆ ಅದು ಇವತ್ತು ಧರ್ಮದ ಮೂಲಕ ಜಯ ಪ್ರಕಾಶವಾಗಿದೆ. ಆ ಮಟ್ಟದ ಖುಷಿ ಅಂದರೆ ನೀವೆಲ್ಲ ಎಷ್ಟು ಖುಷಿ ಪಟ್ಟಿರೋ ಗೊತ್ತಿಲ್ಲ. ನಾನಂತೂ ಒಳಗಡೆ ಕುಣಿತಾ ಇದ್ದೆ, ಅಷ್ಟು ಖುಷಿ ಆಯಿತು. ಇದು ನನಗೆ ಗೊತ್ತಿದ್ದಂಗೆ 1998 ನಾನು ಈಗ SSLC ಮುಗಿಸಿ ಬೆಂಗಳೂರಿಗೆ ಹೋಯ್ತಂತ ಅಂದ್ಕೊಂಡೆ. ಅಲ್ಲಿಂದ ನಾನು ಅಬ್ಸರ್ವ್ ಮಾಡಿದೆ ಅಂತ ನೋಡ್ರೆ ಎಲ್ಲರೂ ಎದುರುಗಡೆ ಇಪ್ಪನು ಕುಂದಾಪುರದನು, ಮಾತಾಡ್ತಿಪ್ಪನು ಕುಂದಾಪುರದನು, ಮಾತಾಡ್ತಿಪ್ಪದು ಮಾತ್ರ ಶುದ್ಧ ಕನ್ನಡ. ಇದು ಸ್ಟಾರ್ಟ್ ಆಗಿಲ್ಲ ಅಂದರೆ ಯಾವ ವೇದಿಕೆಗೆ ಹೋಗಿ ನೀವು ಯಾವ ವೇದಿಕೆಗೆ ಹೋದರೂ ನೀವು ಬಳಕೆ ಮಾಡದೆ ಪಾದ ಹೊರಗೆ ಬಪ್ಪಕ್ಕೆ ಸಾಧ್ಯ ಇಲ್ಲ. ಈಗ ರೀಸೆಂಟ್ ಒಂದು 3 ವರ್ಷದಿಂದ ಒಂದು ಆ್ಯಪ್ ಮಾಡ್ತಾ ಇದ್ದೆ. ಇವ್ರ ಕಂಡ್ರ ಮೇಲೆ ನಾನು ಇನ್ನೂ ಇನ್ಸ್ಪೈರ್ ಆದೆ. ಬುಕ್ಕನ್ನು ಕಂಡ್ರ ಮೇಲೆ ನಾನೆಂತ ಮಾಡಿದೆ ಅಂತ ಹೇಳಿದ್ರೆ ಒಂದು ಆ್ಯಪ್ ಹ್ಯಾಂಗೆ ಸ್ಟಾರ್ಟ್ ಆಯ್ಕೆ ಹೇಳಿದ್ರೆ ಅದಕ್ಕೆ ಡೊನೇಟರಿಗೆ ಒಂದು ಕಾಂಟ್ರಿಬ್ಯೂಷನ್ ಏನಾದ್ರು ಕೊಡ್ತಾವನಿಗೆ ಅವನಿಗೆ ಅದು ಖುಷಿ ಆಯಿತು. ಸೊ ಒಂದು ಶಬ್ದ ಕೊಡಿ ₹1 ಕೊಡ್ತೀನಿ ಹೇಳಿ ನಾನು ಒಂದು ಕಾನ್ಸೆಪ್ಟಿಗೆ ಒಂದು ಆ್ಯಪ್ ಮಾಡಿದೆ. 9,500 ಶಬ್ದ ಸಿಕ್ಕಿತ್ತು ಕುಂದಾಪುರ ಕನ್ನಡ. 3 ವರ್ಷದಿಂದ ಅದನ್ನ ರಿಸರ್ಚ್ ಮಾಡಿ ಅದನ್ನ ಆ್ಯಪ್ ಮಾಡಿದೆ. ಆ್ಯಪ್ ಮಾಡಿ ಆ್ಯಪಲ್ಲಿ ಇನ್ಫಾರ್ಮೇಷನ್ ಹ್ಯಾಂಗೆ ಗೊತ್ತಾಯ್ತು, ಬರೀ ಕುಂದಾಪುರದಲ್ಲಿ ಗೊತ್ತಾರೆ ಅಂತ ಪ್ರಯೋಜನ ಬಂದು ಇದು ಎಲ್ಲರಿಗೂ ಗೊತ್ತಾಯ್ತು. ಅದಕ್ಕೋಸ್ಕರ ಅದನ್ನು ಕುಂದಾಪುರ ಕನ್ನಡ, ಶುದ್ಧ ಕನ್ನಡ, ಇಂಗ್ಲೀಷ್ ತರ್ಜುಮೆ. ಸೊ ಏನು ಇದ್ರದ್ದು ಅರ್ಥ ಅಂತ ಇದ್ರದ್ದು ಈಗ ರೀಸೆಂಟಾಗಿ ನನಗೆ ಹೊಸ ಶಬ್ದ ಸಿಕ್ಕದ್ದು. ಈಗ ಇಕ್ಲಿಪ್ ಅಂತ ಹೇಳ್ತದೆ, ಯಾರಿಗೂ ನಮಗೂ ಗೊತ್ತಿಲ್ಲ. ಇಕ್ಲಿಪ್ಪನ್ನು ಹೇಳಿದ್ರೆ ಇದರಷ್ಟು ಸೂಪರ್ ಇನ್ಯಾವುದೂ ಇಲ್ಲ. ಈಗ ಒಳ್ಳೆ ಉಪ್ಪಿಟ್ಟು ತಿಂದರೆ ಒಳ್ಳೆ ಇಕ್ಲಿಪ್ ಇತ್ತು ಮರ ಅಂತಾರೆ. ಈ ಥರ ಪದಗಳು ಹಳ್ಳಿ ಇತ್ತು. ಇದು ಯಾರಿಗೆ ಗೊತ್ತಿತ್ತು? ಹಾಂ ಆಯ್ತಾ. ನಮ್ಗೆ ಗೊತ್ತಿರೋದಕ್ಕೆ ಮಾವಿನ ಹಣ್ಣನ್ನು ಮ್ಯಾಂಗೋ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಎಷ್ಟೋ ಕಾಲೇಜಿಗೆ ಹೋದಾಗಳಿಗೆ ನಿಮ್ಮಲ್ಲಿ ಮ್ಯಾಂಗೋಗೆ ಅಂತ ಅಂತಾರೆ. ಮಾವಿನ ಹಣ್ಣು ಮ್ಯಾಂಗೋ ಅಷ್ಟೇ, ಕಾಯಿಗೆ ಇಲ್ಲ, ಎಂಥದೂ ಇಲ್ಲ. ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಾ ಬಂದೆ. ಮಾವಿನ ಹಣ್ಣು, ಮಾವಿನಕಾಯಿ, ಕೋಂಗಿಲ್, ಕೆತ್ತಿ, ಗೋಯಿಟ್, ಮಿಡಿ, ಸೊನಿ, ಸಿಪ್ಪಿ, ಸುಂಬು, ಸೀರ್ಸಿಂಬು, ದಂಟು, ದಡಿ, ಚೊಟ್ಟು, ಮಾವಿನ ಹಣ್ಣು ಕ್ಯಾ. ಒಂದು ಮಾವಿನ ಹಣ್ಣಿಗೆ ಇಷ್ಟು ವೆರೈಟಿ. ಈ ಇನ್ಫಾರ್ಮೇಷನ್ ನಮ್ಮ ಜನ್ರೇಷನ್ ಹೋದ್ಮೇಲೆ ಇದೀಗ ಲಾಸ್ ಆದ್ರೆ 90ರ ನಂತರ ಜನ್ರೇಷನ್ ಇತ್ತಲ್ಲ, ಈಗ ಟಿವಿ ಎಲ್ಲ ಬಂತು. ಈ ಇನ್ಫಾರ್ಮೇಷನ್ ಎಲ್ಲ ನಮ್ಗೆ ಕಮ್ಮಿ ಆಗ್ತಾ ಬಂತು. ನನ್ಗೆ ಗೊತ್ತಿದ್ದಂಗೆ ನಾವು ಬೆಂಗಳೂರಿಗೆ ಬಪ್ಪದವರೆಗೂ ನಮ್ಗೆ ಇಂಗ್ಲೀಷ್ ಪದ ಬಳಸಿಯೇ ಗೊತ್ತಿಲ್ಲ. ಎಲ್ಲದಕ್ಕೂ ಕುಂದಾಪುರ ಕನ್ನಡ ಬಳಸ್ತಿತ್ತು, ಅಷ್ಟು ಶಬ್ದಗಳು ಇದ್ದಿತ್ತು. ಈ ಈ ಟಿವಿ ಇದೆಲ್ಲ ಬಪ್ಪು ಶುರುವಾಯ್ತು, ನಮ್ಗೆ ಅದೆಲ್ಲ ಆಲ್ಟರ್ನೇಟಿವ್ ಅದು ಅದಕ್ಕೆ ಬದಲಿ ಶಬ್ದಗಳನ್ನ ಇದಕ್ಕೆ ನಾನು ಹ್ಯಾಟ್ಸಾಪ್ ಹೇಳ್ತಾರೆ ಯಕ್ಷಗಾನದವ್ರಿಗೆ. ಇವತ್ತಿನವರೆಗೂ ಅವರು ಅದನ್ನ ಉಳಿಸ್ಕೊ ಬಂದಿರೋ, ಅದನ್ನ ಬೆಳೆಸ್ಕೊ ಬಂದಿರೋ. ಅಂದ್ರೆ ಪದಗಳನ್ನ ಬಳಸೋದಿತ್ತಲ್ಲ, ಆ ಬಳಸೋದ್ರಲ್ಲಿ ನಾನು ಎಲ್ಲ ಓದು. ಇದು ಯಾಕೆ ಭಾಷೆ ಬೇಕಂದ್ರೆ ನನಗೆ 2002 ನಾನು ಬೆಂಗಳೂರಿಗೆ ಹೋದೆ. ನಾನು ಕಿಸೆಗೆ ದುಡ್ಡಿಲ್ಲ ಮಾಡಿಬಿಟ್ಟು ಅದು ನಗಡ್ತಿದ್ದೆ. ಈಗ ಯಾಕಂದ್ರೆ ಆ್ಯಡಲ್ಲೂ ಗೊತ್ತಿತ್ತು, ನಿಮ್ಮ ಕಿಸೆಯಲ್ಲಿ ದುಡ್ಡಿಲ್ವ ಅನ್ನೋದು. ಸೊ ಎಲ್ಲ ಕಡೆಗೂ ಇತ್ತು ಪದಗಳು, ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಬಿಗಿನಿಂಗಿಗೆ ನಮಗೆ ಹುಬ್ಳಿ ಭಾಷೆಯಲ್ಲಿ ಅರ್ಥ ಆಗ್ತಿಲ್ಲ. ಈಗ ಅವ್ರು ಸಿನಿಮಾಗೆ ಬಂದು ಮೀಡಿಯಾ ಪ್ಲಾಟ್ಫಾರ್ಮಿಗೆ ಬಂದು ಈಗ ನಮ್ಗೆಲ್ಲರಿಗೂ ಅರ್ಥ ಆಗ್ತದೆ. ಈ ಪ್ಲಾಟ್ಫಾರ್ಮ್ ತಗೋಬೋದು ಹೆಂಗೆ ಅಂತ ಆಲೋಚನೆ ಆಗಿದೆ. ಪ್ರತಿ ಸ್ವಲ್ಪ ಒಂದು ಪ್ಲಾನ್ ಮಾಡ್ತಾನೆ ಹೇಳಿ ಒಂದು ಆಲ್ಬಮ್ ಮಾಡಿದೆ, ಕುಂದಾಪುರ ಕನ್ನಡ ಆಲ್ಬಮ್ ಮಾಡಿದೆ. ಆಗ ಆ ಟೈಮಿಗೆ ನನ್ನ ಲೆಕ್ಕದ ಒಂದು 8.5 ಲಕ್ಷ ಖರ್ಚಾಯಿತು. ದೊಡ್ಡ ರೀತಿಗೆ ಮಾಡ್ತಾನೆ ಹೇಳಿ ಮಾಡಿದೆ. ರೇಮನ್ ಸರ್ ಸ್ಟುಡಿಯೋ, ರೇಮನ್ ಸ್ಟುಡಿಯೋ ಮಿಕ್ಸ್ ಮಾಸ್ಟರ್ ಮಾಡಿಸಿದೆ. ಟೋಟಲ್ ಎಲ್ಲ ಆಲ್ಬಮ್ ಮುಗಿಸಿ ಅಪ್ಪಾಯ ಕಾಣಿ ಒಂದು ಹಾಡು ಆ ಟೈಮಿಗೆ ಸೂಪರ್ ಡೂಪರ್ ಹಿಟ್ ಆದ ಹಾಡು. ಆ ಆಲ್ಬಮಿಂದೆಲ್ಲ ಹಾಡು ಬಿಟ್ಟೆ. ಸೊ ನನ್ನ ಕೆಲಸ ಎಂತ ಮಾಡಿದೆ, ಪ್ರತಿಫಲ ಅಪೇಕ್ಷೆ ಇಲ್ಲ. ಬಂದು ಬಸವ ಬಸ್ ಸ್ಟ್ಯಾಂಡಿಗೆ ನಮ್ಮ ಶಾಲೆ, ನಾವು ಒಂದು ಶಾಲೆಗೆ ರಿಲೀಸ್ ಮಾಡಿ ಬಂದೆ. 1 ವರ್ಷ ಆದಮೇಲೆ ನಮ್ಮ ಶಾಂತಸಾಗರ್ ಹೋಟ್ಲಿಗೆ ವಿಜಯನಗರ ಕೂತಿದೆ. ಅದು ನಾವು ಕುಂದಾಪುರ ಕನ್ನಡ ನಾವೆಲ್ಲರೂ ಭಾಷೆ ಬಿಡುವುದಿಲ್ಲ. ನಾವು ಮಾತಾಡ್ಕೊಂಡು ನಾವು ಸಪ್ಲೈರ್ ಬಂದ್ಕೊಂಡು ಒಂದು ಕುಂದಾಪುರದಾರ ಒಂದು ಒಳ್ಳೆ ಹಾಡಿತ್ತು ಮಾಡ್ರಿ, ಎಲ್ಲ ಬದುಕು ಹೋದೆ ನನ್ನ ಹಾಡು ಹಾಕಿ ನನಗೆ ತೋರಿಸ್ತಿದ್ದೆ. ನಾನು ಇನ್ಯಾವ್ದು ಹಾಡಿತ್ತು, ನೀವು CD ತಗೊಂಡ್ರೆ ಇಲ್ಲ, ಎಲ್ಲ ಮೊಬೈಲಿಗೆ ಬಂತು ಅನ್ನೋ ತಿಳ್ತಾನೆ. ಸೊ ಅಲ್ಲಿ 1 ವರ್ಷ ಆದ್ಮೇಲೆ ಗೊತ್ತಾದ ನನಗೆ ಒಳಗೊಂದು ಕಿಚ್ಚಿತ್ತು, ಅದಕ್ಕೆ ನಾವು ಏಳಿಸ್ತು. ಇದು ಏಳ್ಸೋಕೆ ರೂಪಗಳು ಹೆಂಗೆ? ಸೊ ಪ್ರತಿ ಸಲ ಇಲ್ಲಿ 2 ಥರ ಇತ್ತು. ಒಂದು ಏನೇ ನೀವು ಹೆಜ್ಜೆ ಇಟ್ಟರು ಅದು
ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಕೈಗಳು ನಿಮ್ಮ ಬದಿಗೆ ಇರುತ್ತೆ. ಇದು ನನ್ನ ಇಂಟೆನ್ಷನ್. ನಾ ಸೋತ್ರೆ ನನ್ನ ಬೆಳೆ ತೋರ್ಸ್ಕಣ ಅವ್ನ ಕಣ ಸೋಲ್ಬೇಡ ಅಂತ, ಗೆದ್ರೆ ಕಣ ಅವ್ನ ಕಣ ಗೆಲ್ಲ ಅಂತ. ಸೊ ಈ ಎರಡಕ್ಕೂ ನಾನೇ ಮಾದರಿ ಐಕಂಬತ್ತರದಲ್ಲಿ ಪ್ರತಿಯೊಂದು ಹೆಜ್ಜೆ ಇಡ್ತಾ ಹೋಗ್ತದೆ. ಅಂದರೆ ಒಂದಿಷ್ಟು ಕೈ ಸುಟ್ಕೊಂಡಿದೆ ತುಂಬ, ಬಟ್ ಕೈ ಸುಟ್ಕೊಂಡಿದ್ರೆ ಅದು ಖುಷಿ ಇತ್ತು. ಈ ಸಿಗರೇಟ್ ಸೇದೋರತ್ತ ಎಂತಕ್ಕೆ ಸಿಗರೇಟ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೊಂದು ಖುಷಿ ಇತ್ತು ಸಾಕು. ಅದೇ ರೀತಿ ನಮ್ಗೆ ಭಾಷೆ, ಈ ಕುಂದಾಪುರ ಭಾಷೆ ಅಂದ್ರೆ ನಮ್ಗೆ ಒಂದು ದೇವಸ್ಥಾನ ಕಾಣ, ದೇವಸ್ಥಾನಕ್ಕೆ ಹೋಗತಿ ಕಿಶೆಗೆ ದುಡ್ತಾ ಡಬ್ಬಿ ಹಾಕಿ ಬಿಡುತ್ತೆ, ಎಷ್ಟಿತ್ತು ಅಂತ ಕೇಳ್ತದೆ, ದೇವ್ರೊಂದು ಇನ್ನೊಂದು ಬದೇ ಕೊಡ್ತಾ. ಈ ಆಲೋಚನೆಗೆ ಎಂತ ಮಾಡಿದೆ, ಆಲ್ಬಮ್ ಮಾಡಿದೆ. ಒಂದು ಆಲ್ಬಮ್ ಮಾಡಿ ಆದ್ಮೇಲೆ ಅದು ಹಿಟ್ ಆಯ್ತು. ಅದಾದ್ಮೇಲೆ ಗೊತ್ತಾಯ್ತು, ಓಕೆ ಇದನ್ನೀಗ ಮೇನ್ ಸ್ಟ್ರೀಮಿಗೆ ತಗೋಬಾರ್ದು, ಮರ್ಜ್ ಮಾಡ್ತು. ಬೆಂಗಳೂರು ಕನ್ನಡದವರಿಗೂ ಕುಂದಾಪುರ ಕನ್ನಡ ಇತ್ತಾಗ ಗೊತ್ತಾಗ್ತದೆ. ಕೇಳಿಲ್ಲ ನಾನು ಈ ಬದಲಾವಣೆ ಆಗಿದ್ರೆ ಅದು ಮೇನ್ ಸ್ಟ್ರೀಮಿಗೆ ಹೇಗೆ ಬರುತ್ತದೆ, ಪಾಪಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಲ್ಲಿ ಗಗನ್ ಮಾಡಲ್ಲ ಅಂದ್ರೆ ಹತ್ರ ಒಂದು 40 ಲಕ್ಷ ಆ ಟೈಮಿಗೆ ಖರ್ಚು ಪಿಕ್ಚರ್ ಮಾಡಿದೆ. ಪಿಕ್ಚರ್ ಮಾಡಿ ಟಾಕೀಸಿಗೆ ಹೊಲ್ಕೊಂಡು ಹೇಳಿದ್ರೆ ಈಗ ಜನ ಓಡುತ್ತಂದ್ರೆ 1000 ಪಿಕ್ಚರ್ ಬರ್ತದೆ ದಿನ ಕನ್ನಡ. ನನಗೆ ಗೊತ್ತಿಲ್ಲ ನನ್ನ ಕೆಲಸ ಎಂತ ಪಿಕ್ಚರ್ ಮಾಡೋದು. ಲಾಸ್ಟ್ ದಿವಸದವರೆಗೂ ಪೋಸ್ಟ್ ಹಾಕೋಬಿಡ್ಲಿಲ್ಲ. ಅಂದರೆ ಅಷ್ಟು ನೆಗ್ಲಿಜೆನ್ಸ್. ಅಂದರೆ ಕೆಲವು ಕಡೆ ನಮ್ಮಲ್ಲಿ ನಮಗೆ ನಮ್ಮವರೇ ಶತ್ರು ಇರ್ತವಲ್ಲ. ಸೊ ಬಟ್ ಎಲ್ಲೂ ತಲೆ ಕೆಡ್ಸ್ಕೊಂಡ್ ಹೋಗಿಲ್ಲ, ಬಿಟ್ಟು ಅದು ಸರ್ ಅದು ಎಂತಾಯ್ತು, ನಾನು ಎಣಿಸ್ಕೊಂಡು 150 ದಿವಸ ಹೊಡಿತು ವಿನಾಯಕ ಟಾಕೀಸ್ ಆಗಿ. ಆಯ್ತಾ, ಸಿಂಗಲ್ ಥಿಯೇಟರ್ಗೆ 27 ಲಕ್ಷ ದುಡ್ಡು ಸಿನಿಮಾ. ನಾನು ಹಾಕಿದಷ್ಟು ದುಡ್ಡು ಬರಲ್ಲ ನನಗೆ, ಬಟ್ ಆದ್ರೂ ಒಳಗಿಂದ ಖುಷಿ. ಇಷ್ಟು ಜನ ಇದ್ರ ಬಗ್ಗೆ ಆಸಕ್ತಿ ಇದ್ದಾರಿದ್ರಲ್ಲ. ಅದ್ರ ನಂತರ ಇನ್ನೊಂದು ಪಿಕ್ಚರ್ ಮಾಡಿದೆ, ಬಿಲಿಂಡರ್ ಅಂದೇಳಿ. ಆಯ್ತಾ, ಇದೆಲ್ಲ ಕುಂದಾಪುರ ಭಾಷೆ ವರ್ಡ್ಗಳು ಜನರಿಗೆ ಗೊತ್ತಾಗಿದೆ. ನೀವು ಆಲ್ಮೋಸ್ಟ್ ನಾನು ಹುಬ್ಳಿ ಸೈಡ್ಗೆಲ್ಲ ಹೋದ್ರೆ ನಾನು ಗುರುತಿಸೋದು ಬಿಲಿಂಡರ್ ಅಂತ ಯೂಟ್ಯೂಬ್ ಅಕೌಂಟ್. ನಾನು ಮಾಲಿಗೆಲ್ಲ ಹೋದ್ರೆ ಈ ಹುಬ್ಳಿ ಸೈಡ್ ನಾನು ಸಿಕ್ಕ ನನ್ನ ಅನುಮಾನ ಇದೆ, ನಾನು ಕಣ್ಣ ನನ್ನ ಯಾವ ಥರ ಕಾಣ್ತಿದ್ದ ಅವನು ಕಂಡ್ರೆ ದೂರದಿಂದ ಕಂಡು ಬಿಲಿಂಡರ್ ಅಂದ. ಸೊ ಈ ಬದಲಾವಣೆ ಆಯ್ಕೊಂಡು ಹೇಳಿದ್ರೆ ಅದನ್ನ ಬಳಕೆ. ಆ ನಿಟ್ಟಿನಲ್ಲಿ ಏಸನೆ ಬರೆದ ಹಾಡುಗಳನ್ನು ಸಣ್ಣಿಂದ ನಮ್ಮ ಮಾವಯ್ಯ ಕಂಪೋಸ್ ಮಾಡ್ಕೊಂಡ್ರೆ, ಅದು ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಅಂತ ಆಯ್ತು ನಂಗೆ ಗೊತ್ತಿಲ್ಲ, ನಾ ಸಣ್ಣಕ್ಕಿಪ್ಪಂಗೆ ವಾರ ಪೂರ್ತಿ ಇಲ್ಲ, ದೇವಸ್ಥಾನದಂಗೆ ಬಡ್ಡಿ ಆತಿತ್ತಿತ್ತ, ಅಲ್ಲಿ ಬಂದು ಮಕ್ಳು ತಾಳ ತಬ್ಲಿ ಹಿಡ್ದ, ಗೊತ್ತಿಲ್ದಂಗೆ ಪಾದ ಕಲಿತಿದ್ದೀರ ನಿಂತಿತ್ತ. ನಿಮ್ಗೆ ಇಂಡೈರೆಕ್ಟ್ಲಿ ಇನ್ಫಾರ್ಮೇಶನ್ ಹೆಂಗೆ ಕೊಟ್ಟಿರೋದು ಹೇಳಿದ್ರೆ, ನೀವು ಬದ್ನಿ ಹೋಗಿ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಿಲ್ದಂಗೆ ನೀವು ರಾಗ ತಾಳ ಕಲಿತೀವಿ. ಅದೇ ರೀತಿ ನೀವು ಬಳಸಿ ಬಂದ್ರೆ ಮಾತ್ರ ಅದನ್ನು ಕಲಿಕಾಗ್ತದೆ. ನೀವು ಬಳಸೋದೇ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಪಾಲಿಶ್ ಮಾಡ್ತಾ ಕೂತ್ಕೊಂಡ್ರೆ ಕಲಿಯೋದು ಹೆಂಗೆ? ಸೊ ಈ ರೀತಿ ಏನೆಲ್ಲ ಸಾಧ್ಯ ಆಯ್ತು ಅದನ್ನೆಲ್ಲ ಒಟ್ಟಾಕಿ ಒಂದು ಮಾಡ್ತಾ ಬಂದ. ಅದಾದ್ಮೇಲೆ ಎಂತ ಮಾಡ್ತಾರೆ, ಕಟಕ್ ಅಂತ ಒಂದು ಸಿನಿಮಾ ಮಾಡೋದು. ಅದ್ರಲ್ಲಿ ಕುಂದಾಪುರ ಕನ್ನಡ ಬೆಂಗಳೂರು ಕನ್ನಡ ಮಿಕ್ಸ್ ಮಾಡಿಬಿಟ್ಟೆ ಪಿಕ್ಚರ್. ಸೊ ನನ್ನ ಇಂಟೆನ್ಷನ್ ಅಂತ ನಾವು ಈ ಥರ ಹೇಳಿ ಜನರಿಗೆ ಗೊತ್ತಾಯ್ತು ಹಾಡು, ಹೊರಗಿನವ್ರಿಗೆ ಗೊತ್ತಾಯ್ತು ಹಾಡು ನಮ್ಮವ್ರು ಮಾತಾಡಿಸ್ ಮಾಡ್ತಾರೆ. ಇಲ್ಲಿ ನಮ್ಮವ್ರು ಮಾತಾಡಿಸೋದಿಲ್ಲ. ನಮ್ಮವ್ರಿಗೆ ಹೊರಗಿಂದ ಉಪ್ಪಿನಕಾಯಿ ಬೇಕು, ಫಸ್ಟ್ ಬೇಕು. ಇಲ್ಲಿ ಜನರಿಗೆ ತಪ್ಪನ್ನು ಹೇಳ್ತಿದ್ದಾರೆ. ಅದು ಮೊದಲಿಂದ ಅದೇ ಥರದ ವ್ಯಾವಹಾರಿಕ ಭಾಷೆಯನ್ನು ಹೇಳಿ ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲರೂ. ವ್ಯಾವಹಾರಿಕ ಭಾಷೆ ಇದು ನಮ್ಮ ಬಂದದ್ದು. ಸೊ ಈ ನಿಟ್ಟಲ್ಲಿ ನಂಗೆ ತುಳು ನಾನು ತುಂಬ ಹೋಗುತ್ತೆ. ಯಾಕಂದ್ರೆ ಹಾಡ್ರೆ ಇವತ್ತಿನವರೆಗೂ ಅವ್ರದ್ದು ಭಾಷೆ ಬಿಟ್ಕೊಡೋದು. ನಾ ಎಲ್ಲೆಲ್ಲ ತಿರುಗಿನೋ ಎಲ್ಲ ಬದಿಗೂ ಅವ್ರದ್ದು ಎಂಥ ದೊಡ್ಡರೇ ಇರಲಿ ಸಣ್ಣರೇ ಇರಲಿ ಮಾತಾಡ್ತಾರೆ, ಮನ್ಸು ಬಿಚ್ಚಿ ಮಾತಾಡ್ತಾರೆ. ಆ ನಿಟ್ಟಲ್ಲಿ ನಮ್ಮ ಊರ ಬದಿ ಶೆಟ್ಟರು ನಾನು ದೊಡ್ಡ ನಮಸ್ಕಾರ ಕೊಡ್ತೇನೆ. ಯಾಕಂದ್ರೆ ಅವ್ರು ಬಳಸಿದಷ್ಟು ಮನೆಗೆ ಅದು ಎಕ್ಸ್ಪೆಷಲ್ ಹಿಂಗ್ಸ್ ನಾನು ಕಂಡೆ ಬಿಡುವುದೇ ಇಲ್ಲ. ಅದು ಅಂಥದ್ದೇ ಇಲ್ಲಿ ಅವ್ರದ್ದು ಡೈಲಾಗ್ ಹೊಡೆದೇ. ಸೊ ಈ ರೀತಿ ಜನರೇಷನ್ಗೆ ಅದು ಟ್ರಾನ್ಸ್ಫರ್ ಆದ್ರೆ ಮಾತ್ರ ಆ ಪದಗಳು ಉಳಿತು. ಪದಗಳ ರಾಶಿ ಇತ್ತು. ನಾನು ಹೇಳ್ತಿದ್ದು, ನಾನು ಈಗ ಆ್ಯಪ್ ಮಾಡೋದು ಈ ಥರ ಆ್ಯಪ್ ಮಾಡಿದೆ. ನಾನು ಈ ಆ್ಯಪ್ ಮಾಡೋದ್ರಿಗೆ ನೀವು ಅದಿಂದ ಹುಡುಕ್ತಾ ಬರಲ್ಲ, ಅಂತ ಹೊಡೆದು ಅದು ಎಷ್ಟಿತ್ತು. ಈಗ ನಾವು ರಿಫೈನ್ ಮಾಡಿ 4,000 ವರ್ಡ್ಗಳು ಇದಾಗಿದೆ. ಇವ್ರು ಮಾಡಿದ ಬುಕ್ಕನ್ನು ಕಂಡ್ಕೊಂಡು ರೆಫರ್ ಮಾಡ್ಕೊಂಡು ಅದ್ರದ್ದೊಂದು ಇನ್ಸ್ಪೈರ್ ಇನ್ನೊಂದು ಪಾಯಿಂಟ್ ಸಿಕ್ತು ನನಗೆ. ಅದನ್ನ ಇಟ್ಕೊಂಡು ಜನರಿಗೆ ಗೊತ್ತಾಗ್ತದೆ ಹೆಂಗೆ ಇದನ್ನ. ಇದ್ರ ಜೊತೆಗೆ ಈಗ ನಾನು ರೀಸೆಂಟ್ ಮಾಡೋದಂತ ಹೇಳಿದ್ರೆ ಅದರದ್ದು ಉಚ್ಚಾರ ಗೊತ್ತಾಯ್ತು. ನಮ್ಮ ಕನ್ನಡದಲ್ಲಿ ಒಂದು ಸಮಸ್ಯೆ ಇತ್ತು. ಈಗ ಎರಡನೇ ಅ ಮತ್ತು ಆ ಮಧ್ಯೆ ಇನ್ನೊಂದಿತ್ತು ನಾವು ಬಳಕೆ ಮಾಡೋದು, ಅದು ಬಳಕೆಗೆ ಬರಲಿಲ್ಲ. ಉದಾಹರಣೆಗೆ ಮನೆ ಅಂತ ಹೇಳುತ್ತೆ ನಾವು, ಅದು ಕರೆಕ್ಟಾಗಿ ಹೋದರೆ ಮನೆ ಅಂತ. ಮಗು ಮತ್ತು ಮಾಗು ಮಧ್ಯ ಆ ಥರ ತುಂಬ ವರ್ಡ್ಗಳಿವೆ. ಇದು ನಾವು ವಿಮರ್ಶೆ ಮಾಡಿ ನಾವು ಚರ್ಚೆ ಮಾಡಿ ನಮ್ಮ ಗ್ರೂಪ್ ಜೊತೆ ನಾವು ಚರ್ಚೆ ಮಾಡೋದು ಬರುವತ್ತಿಗೆ ಉಚ್ಚಾರ ಬೇರೆ ಇರ್ತೀವಿ, ಬರೋಕ್ಕಾಗಲ್ಲ. ಸೊ ಇದಕ್ಕೆಂತ ಮಾಡೋದು ಅಂತ ಹೇಳಿ ಕುಟ್ಕೊಂಡು ಒಂದು ವರ್ಡ್ ಆದ ಒಂದು ಸ್ಲೈಸ್, ಆ ಸ್ಲೈಸ್ ಕೊಟ್ಟರೆ ಅದಕ್ಕೊಂದು ಆಡಿಯೋ ಕ್ಲಿಪ್ ಹಾಕಿಟ್ಟಿರುತ್ತೆ. ನಾವು ಮನಿ ಅನ್ನೇಳಿ ಹೇಳ್ತಿರಲ್ಲ, ಮನೆ ಅಲ್ಲ ಮನಿ. ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಕಣ್ಣೀರು. ಕಣ್ಣೀರು ಮತ್ತು ಕಣ್ಣೀರು. ಹೌದು, ಕಣ್ಣೀರು ಯಾವ್ದು ಬಿಟ್ಟರೆ ನಾವೇನೇನು ಅನ್ಕೊಂಡಿದ್ವಿ ಅದವರೆಲ್ಲ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಬಹುಶಃ ಕುಂದಾಪುರ ಭಾಷೆ ಅಂದಾಗ ನನಗೆ ಬಹಳ ಇಷ್ಟವಾದ ಪ್ರೀತಿಯ ಭಾಷೆ. ಯಾಕೆಂದರೆ ನಾವೆಲ್ಲ ಹಾಸ್ಟೆಲ್ ಇದ್ದೇವೆ. ಹಾಸ್ಟೆಲ್ ಇದ್ದವ್ರಿಗೆ ಒಂದು ಲಾಭ ಅಂದರೆ ಎಲ್ಲ ಭಾಷೆಗಳು ನಮಗಲ್ಲಿ ಸಿಗ್ತಾರೆ, ಎಲ್ಲ ಭಾಷೆ.
ಉದಾಹರಣೆಗೆ ನನ್ನ ರೂಮ್ಮೇಟ್ಸ್ ಎಲ್ಲ ಕೆಲವರು ಕೊಂಕಣಿಯವರಿದ್ರು. ಇಬ್ಬರು ಕೊಂಕಣಿಯವರು ಮಾತಾಡುವಾಗ ನನಗೆ ಎಷ್ಟೋ ಸರಿ ಅನ್ನಿಸ್ತು ಇವರು ಮಾತಾಡ್ತಾರ ಅದು ಜಗಳ ಆಡ್ತಾರ ಅಂತ ನನಗೆ ಎಷ್ಟೋ ಸರಿ ಕನ್ಫ್ಯೂಸ್ ಆಗ್ತಿದೆ. ಅದೇ ಇಬ್ಬರು ಕುಂದಾಪುರದವರು ಸೇರಿದಾಗ ಅವರು ಬಹಳ ಅವರ ಭಾಷೆಗೆ ಎಷ್ಟು ಶಕ್ತಿ ಇದೆ ಅಂದರೆ ಅವರು ಮಾತಾಡಿದರೆ ನಮಗೊಂಥರ ಎಂಟರ್ಟೈನ್ಮೆಂಟ್ ಆ ಥರ ಇರ್ತದೆ. ಹಾಗಾಗಿ ಕನ್ನಡಕ್ಕೆ ಬಹಳ ಹತ್ತಿರವಾದಂಥ ಭಾಷೆ ಇದು. ಬಹುಶಃ ಈ ಎಲ್ಲ ಸದಸ್ಯರು ನೋಡಿದಾಗ ಅವರ ಉತ್ಸಾಹ ನೋಡಿದಾಗ ಇಂಗ್ಲೀಷಲ್ಲಿ ಒಂದು ಮಾತಿದೆ, ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ. ಬಹುಶಃ ನಾವು ಆಲ್ರೆಡಿ 50% ನಮ್ಮ ಆಬ್ಜೆಕ್ಟಿವ್ಗೆ ಕವರ್ ಆಗಿಬಿಟ್ಟಿದೆ ಅಂತ ನನಗೆ ಅನ್ನಿಸ್ತದೆ. ಪೀಠಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಪೀಠ ಇದರ ಮೊದಲ ಸಲಹಾ ಸಮಿತಿಯ ಮೊದಲ ಸಭೆಯನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಬಹುಶಃ ಇದುವರೆಗೆ ಮಾತನಾಡಿದಂಥ ಎಲ್ಲರ ಮಾತನ್ನು ಕೇಳಿದಾಗ ನಾನು ಸಂಯೋಜಕನಾಗಿದ್ದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಅಂತೇಳಿ ನಿಮ್ಮ ಮಾತುಗಳನ್ನ ಕೇಳಿದಾಗ ಗೊತ್ತಾದದ್ದು. ನಾನು ರಿಜಿಸ್ಟ್ರಾರ್ ಮತ್ತೆ ಕುಲಪತಿಗಳು ನನ್ನನ್ನು ಸಂಯೋಜಕನಾಗಿ ಆಯ್ಕೆ ಮಾಡಿದಾಗ ನಾನು ಕುಲಸಚಿವರ ಹತ್ರ ಬಂದು ಕೇಳಿದೆ, ನನಗೆ ಬೇಡ ಸರ್ ಬೇರೆ ಏನಾದ್ರು ನೋಡಿ ಅಂತೇಳಿ. ಭಾಷೆ ಬರ್ತಿಲ್ಲ ಆ ಕಾರಣಕ್ಕೋಸ್ಕರ ಮತ್ತೆ ಇಬ್ಬರನ್ನು ಭೇಟಿಯಾದಾಗ ಇಬ್ಬರು ಹೇಳಿಲ್ಲ, ನಾವು ಬಹಳ ಯೋಚನೆ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ, ಹಾಗಾಗಿ ನೀವು ಬೇಡ ಅಂತ ಹೇಳುವಾಗಿಲ್ಲ ಅಂತ ಹೇಳಿದ್ರು. ಇಲ್ಲಿಯವರೆಗೆ ನನಗೆ ಬಹುಶಃ ಬೇರೆ ಬೇರೆ ಇದನ್ನ ಮಾಡ್ಕೊಂಡು ಬಂದ್ವಿ. ಸ್ಟ್ಯಾಚ್ಯೂಟ್ ಆಗಿದೆ, ಅದಕ್ಕೆ ಇನ್ನು ಅನುಮೋದನೆ ಸಿಗಬೇಕು ನಮಗೆ. ಬೇರೆ ಬೇರೆ ಬಾಡಿಗಳಲ್ಲಿ ಸ್ಟ್ಯಾಚ್ಯೂಟ್ ಈಗ ರೆಡಿ ಆಗಿದೆ. ಮತ್ತೆ ನಾನು ಏನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟ್ರಾರ್ ಹತ್ರ ಮತ್ತೆ ಕುಲಪತಿಗಳ ಹತ್ರ ಮಾತಾಡಿದ್ರೆ ಅವ್ರಿಗೆ ತುಂಬಾ ಉತ್ಸಾಹ ಇದೆ, ನನಗಿಂತ ಜಾಸ್ತಿ ಅವರಲ್ಲಿ ಉತ್ಸಾಹವನ್ನು ನಾನು ಕಾಣ್ತಾ ಇದ್ದೇನೆ. ಯಾಕೆಂದ್ರೆ ಈ ಪೀಠ ಎಲ್ಲ ಪೀಠಗಳಿಗಿಂತ ಭಿನ್ನವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವ್ರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಮತ್ತೆ ಇವತ್ತು ಮಾತನಾಡಿದಂತ ನೀವೆಲ್ಲ ಸಂಪನ್ಮೂಲ ವ್ಯಕ್ತಿಗಳು, ನೀವೆಲ್ಲ ನಾನು ಬರೀ ಸಲಹಾ ಸಮಿತಿ ಸದಸ್ಯರು ಅಂತ ಕರೀತಾ ಇಲ್ಲ, ನೀವೆಲ್ಲ ನಮ್ಮ ಪೀಠಕ್ಕೆ ದೊಡ್ಡ ಆಸ್ತಿ. ಪೀಠ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮಗೆ ಸರ್ಕಾರ ಕೆಲವು ಮಾರ್ಗಸೂಚಿಗಳನ್ನು ಕೊಟ್ಟಿರುತ್ತೆ. ನಾವು ಇದನ್ನ ಒಂದು ಜಾತಿಗೆ ಸೀಮಿತಗೊಳಿಸಿ ಕೆಲಸ ಮಾಡುವಾಗಿಲ್ಲ, ಕೇವಲ ಒಂದು ಸಮುದಾಯವನ್ನು ಇಟ್ಟುಕೊಂಡು ಕೆಲಸ ಮಾಡುವಾಗಿಲ್ಲ, ಮತ್ತೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬದ್ಧವಾಗಿ ಕೆಲಸ ಮಾಡುವಾಗಿಲ್ಲ. ಇದು ಪಕ್ಷಾತೀತವಾಗಿ ಮತ್ತು ಬಹುಸಂಸ್ಕೃತಿಯ ನೆಲೆಯಲ್ಲಿ, ರೇಖಾ ಮೇಡಮ್ ಅವರು ಹೇಳಿದ ಹಾಗೆ ಬಹುಸಂಸ್ಕೃತಿಯ ನೆಲೆಯಲ್ಲಿ ನಾವು ನಮ್ಮ ಪೀಠದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕಾಗಿ ನಾವು ಒಂದು ಸ್ಟ್ಯಾಚ್ಯೂಟ್ ಅಂತೇಳಿ ಮಾಡ್ಕೊಳ್ತೇವೆ, ಒಂದು ಪರಿನಿಯಮ ಅಂತೇಳಿ ಮಾಡ್ಕೊಳ್ತೇವೆ. ಆ ಪರಿನಿಯಮದಲ್ಲಿ ಸ್ಪಷ್ಟವಾಗಿ ನಾವು ಹೇಳಿರ್ತೇವೆ ಯಾವ್ಯಾವ ರೀತಿಯ ಕೆಲಸಗಳನ್ನು ಮಾಡ್ಬೋದು ಪೀಠದಿಂದ ಅಂತೇಳಿ. ಒಂದು, ಇದು ಭಾಷೆಗೆ ಸಂಬಂಧಪಟ್ಟಂತ ಪೀಠ ಆಗಿರೋದ್ರಿಂದ, ಭಾಷಾ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಪೀಠ ಆಗಿರೋದ್ರಿಂದ, ಈಗ ನೀವೆಲ್ಲ ಗುರುತಿಸಿದ ರವಿ ಬಸರೂರವರು ತುಂಬ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೆ ಪಂಜು ಗಂಗೊಳ್ಳಿ ಅವರು ತಯಾರು ಮಾಡಿರುವಂಥ ಕುಂದಾಪುರ ಕನ್ನಡ ಡಿಕ್ಷನರಿ ನಿಘಂಟು ಇದೆ, ನನ್ನ ಹತ್ರ ಇದೆ. ಅದು ನಾನು ಮೊನ್ನೆ ಎಲ್ಲ ಇದು ಸಂಯೋಜಕನ ಆದಮೇಲೆ ಅದು ಸ್ವಲ್ಪ ಕುತೂಹಲಕ್ಕೆ ನೋಡ್ತಾ ಬಂದೆ. ತುಂಬ ಸಾಕಷ್ಟು ಶ್ರಮ ಕೊಟ್ಟು ಕೆಲಸ ಮಾಡಿದ್ದಾರೆ. ಈಗ ರವಿ ಬಸರೂರವರು ಹೇಳಿದ ಹಾಗೆ ಒಂದು ಪದಕ್ಕೆ ಎಷ್ಟೆಲ್ಲ ಅರ್ಥಗಳಿದೆ ಅನ್ನುವಂಥದ್ದು ಉಂಟಲ್ಲ, ಅದನ್ನು ನೋಡ್ತಾ ಹೋದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಬಹುಶಃ ಕನ್ನಡದಲ್ಲೂ ಕೂಡ ಅಷ್ಟೊಂದು ಒಂದು ಪದಕ್ಕೆ ಅಷ್ಟೊಂದು ಅರ್ಥಗಳು ಇಲ್ಲದೆ ಇರುವಂತಹದ್ದನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ಕುಂದಾಪುರ ಕನ್ನಡ ಏನಿದೆ, ಕುಂದಾಪುರ ಕನ್ನಡ ಬಹಳ ವೈವಿಧ್ಯಮಯವಾದಂಥ ಒಂದು ಕನ್ನಡದ ಉಪಭಾಷೆ ಆಗಿದ್ರೂ ಕೂಡ ಬಹುಶಃ ಆ ಮೂಲಕ ಕನ್ನಡ ಭಾಷೆಯನ್ನು ಕೂಡ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಶಕ್ತಿ ಇರತಕ್ಕಂಥ ಒಂದು ಉಪಭಾಷೆ ಅದು ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ. ಬಹುಶಃ ಆ ಹಿನ್ನೆಲೆಯಲ್ಲಿ ನಾವು ಪೀಠದ ವತಿಯಿಂದ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕೊಂಡು ಹೋಗ್ಬೋದು ಅನ್ನುವಂಥದ್ದು ನಾವು ಇವತ್ತು ಅದ್ರ ಬಗ್ಗೆ, ಆ ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಸಭೆಯನ್ನು ಕರೆದದ್ದು. ಆರಂಭದಲ್ಲಿ ಕುಲಪತಿಗಳು ಬಹಳ ಚೆನ್ನಾಗಿ ಮಾತಾಡಿದ್ರು. ಅಂದರೆ ನಮ್ಮಲ್ಲಿ 24 ಪೀಠಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆ 24 ಪೀಠಗಳ ಹಾಗೆ ಇನ್ನೊಂದು 25ನೇ ಪೀಠ ಇದಾಗೋದು ಬೇಡ. ಆ ಎಲ್ಲ ಪೀಠಗಳಿಗಿಂತ ಸ್ವಲ್ಪ ವಿಭಿನ್ನವಾದ ರೀತಿಯಲ್ಲಿ ಕಾರ್ಯಯೋಜನೆಗಳನ್ನು ಹಾಕೊಂಡು ಕೆಲಸವನ್ನು ಮಾಡಬೇಕು ಅಂತ ಮತ್ತೆ ಮತ್ತೆ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರ್ಯಯೋಜನೆಗಳನ್ನು ರೂಪಿಸೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಒಂದು, ರೇಖಾ ಮೇಡಮ್ ಅವರು ಹೇಳಿದ ಹಾಗೆ ಶಾಲೆಗಳಲ್ಲಿ ಹೋಗಿ ಮಕ್ಕಳಲ್ಲಿ ಈ ಭಾಷೆಯ ಬಗ್ಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡುವಂಥದ್ದು, ಅದು ಒಂದು ಬಹಳ ಮುಖ್ಯವಾದದ್ದು. ಮತ್ತೆ ಇಲ್ಲಿರುವಂಥ ಜಾನಪದ ಸಾಹಿತ್ಯ ಏನಿದೆ, ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದೊಂದು ಸಂಗ್ರಹವನ್ನ ಮಾಡುವಂಥದ್ದು, ಅದರ ಬಗ್ಗೆ ವಿಶೇಷವಾದ ಅಧ್ಯಯನವನ್ನ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಮತ್ತೆ ನಾವು ಭಾಷೆಯನ್ನು ಬಳಸ್ತಾ ಹೋದಾಗೆ ಭಾಷೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ಅದು. ಹಾಗಾಗಿ ನಾವು ಅದರ ಜನರನ್ನ ತಲುಪೋದು ಇವತ್ತು ಭಾಷಣದ ಮೂಲಕ ಮಾತ್ರ ತಲುಪಲಿಕ್ಕೆ ಆಗೋದಿಲ್ಲ ಇವತ್ತು. ಅದಕ್ಕೆ ನಾವು ರಂಗ ಪರಿಕರಗಳನ್ನ ಏನಿದೆ, ರಂಗಭೂಮಿ ಅನ್ನೋದು ಏನಿದೆ, ಅದನ್ನೆಲ್ಲ
ಬಹುಶಃ ಕುಂದಾಪುರ ಕನ್ನಡದಲ್ಲಿ ಒಂದು ನಾಟಕವನ್ನ ಏನಾದರೂ ತಯಾರು ಮಾಡಿ ಅದನ್ನ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅಲ್ಲಿ ಏನಾದರೂ ಪ್ರದರ್ಶನ ಮಾಡುವಂತ ಸಂದರ್ಭಗಳು ಬಂದ್ರೆ ಅದನ್ನು ನಾವು ಪೀಠದ ವತಿಯಿಂದ ಮಾಡಬಹುದು ಅಂತ ಅನ್ನಿಸ್ತದೆ. ಮತ್ತೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕುಂದಾಪುರ ಕನ್ನಡವನ್ನ ಕೃಷಿಯ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಬಳಸ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿಯದು ಬಳಕೆಯಾಗಿದೆ, ಈಗ ಅದು ಯಾಕೆ ಹಿನ್ನೆಲೆಗೆ ಸರಿತಾ ಇದೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ನಾವು ಸಂಶೋಧನೆಯನ್ನ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ.